ಹಲೋ ಎಲ್ಲರಿಗೂ, ಇವತ್ತು ನಾನು ರುಚಿಕರವಾದ ಆರೋಗ್ಯಕರವಾದ ಮಳೆಗಾಲಕ್ಕೆ ಪರ್ಫೆಕ್ಟ್ ಆಗಿರುವ ಸಿಹಿ ಗುಂಬಳಕಾಯಿ ಅಥವಾ ಪಂಪ್ಕಿನ್ ಸೂಪ್ ನಿಮಗೆ ತಂದಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ಅದು ತುಂಬ ಈಸಿ ಮಾಡಲಿಕ್ಕೆ. ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಹಚ್ಕೊಂಡಿಟ್ಟಿದ್ದೇನೆ, ಆಮೇಲೆ 7ರಿಂದ 8 ಬೆಳ್ಳುಳ್ಳಿ, ನೀವು ಕಡಿಮೆ ಬೇಕಿದ್ರೆ ತಗೊಳ್ಬೋದು. ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ವಾಲ್ನಟ್ ತಗೊಂಡಿದ್ದೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದರ ಬದಲಿಗೆ ಬಾದಾಮಿ ಅಥವಾ ಗೋಡಂಬಿ ಕೂಡ ಹಾಕ್ಬೋದು, ಆಪ್ಷನಲ್ ಇದು. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮತ್ತು ನಾನು ಮನೆಯಲ್ಲಿ ಮಾಡಿರುವಂಥ ಹಾಲಿನ ಕೆನೆ ತಗೊಂಡಿದ್ದೇನೆ, ಇದು ಕೂಡ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈಗ ನಾನೊಂದು ಪಾತ್ರೆಯಲ್ಲಿ ಬೆಣ್ಣೆ ಹಾಕ್ತಿದ್ದೆ, ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಆಮೇಲೆ 2 ಕಪ್ ಪಂಪ್ಕಿನ್ ಇದೆಯಲ್ಲ ಅಥವಾ ಸಿಹಿ ಕುಂಬಳಕಾಯಿ, ಅದನ್ನು ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಮತ್ತು ಅದಕ್ಕೆ ವಾಲ್ನಟ್ ಅಥವಾ ಬೇಕಿದ್ದರೆ ಬಾದಾಮಿ ಏನಾದರೂ ಹಾಕಿ ಬೇಯಿಸಬೇಕು. ಬೇಯಿಸಿದ ನಂತರ ತಣ್ಣಗಾದ ನಂತರ ಮಿಕ್ಸರಲ್ಲಿ ನೀವು ಫೈನ್ ಪೇಸ್ಟ್ ಮಾಡಬೇಕು, ನೋಡಿ ಈ ಥರ. ಮತ್ತು ನಾನಿಲ್ಲಿ ಅದರ ಸ್ವಲ್ಪ ವೆಜಿಟೇಬಲ್ ಸ್ಟಾಕ್ ಇತ್ತು ಪಂಪ್ಕಿನ್ ಬೇಯಿಸುವಾಗ, ಅದನ್ನು ಹಾಕಿದ್ದೇನೆ. ಸ್ಟ್ರೇನ್ ಮಾಡಿ ಹಾಕಿದ್ದೆ. ನೀವು ನೀರು ಕೂಡ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಸ್ಟೆಪ್ಪಲ್ಲಿ ನೀವು ಉಪ್ಪು ಹಾಕಬೇಕು, ನಿಮಗೆ ಎಷ್ಟು ಉಪ್ಪು ಮತ್ತು ಕರಿಮೆಣಸಿನ ಹುಡಿ ಇದೆಯಲ್ಲ, ಬರೀ ಇಷ್ಟೇ ಇರೋದು. ಇದೆರಡೇ ಮೇನ್ ಫ್ಲೇವರ್ ಕೊಡೋದಂದರೆ ಪಂಪ್ಕಿನ್. ಆಮೇಲೆ ನಾನು ಸ್ವಲ್ಪ ಹಾಲಿನ ಕೆನೆ ಕೂಡ ಹಾಕಿದ್ದೇನೆ, ಸ್ವಲ್ಪ ಕ್ರೀಮಿ ಆಗಲಿ ಅಂತ. ನೋಡಿ, ನಿಮ್ಮ ಆರೋಗ್ಯಕರ ಹಾಗೂ ಟೇಸ್ಟಿ ಪಂಪ್ಕಿನ್ ಅಥವಾ ಸಿಹಿ ಕುಂಬಳಕಾಯಿ ಸೂಪ್ ರೆಡಿಯಾಗಿದೆ. ಸುಲಭ ಹಾಗೂ ಟೇಸ್ಟಿ ಇರುವ ಈ ರೆಸಿಪಿಯನ್ನು ನೀವು ಮಳೆಗಾಲದಲ್ಲಿ ಟ್ರೈ ಮಾಡಲೇಬೇಕು. ನಮ್ಮ ಚಾನಲ್ಸ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ.